ವಂದನೆಗಳು. ತುಂಬಾ ಮುತ್ತಾಗಿತ್ತು. ಕುಟುಂಬವಾಗಿ ತುಂಬಾ ಚೆನ್ನಾಗಿ ಓದಿದ್ರಿ, ಪ್ರಾರ್ಥನೆ ಮಾಡಿದ್ರಿ. ಇವತ್ತಿನ ಮುಖ್ಯಾಂಶಗಳು: ವಿಮೋಚನಾ ಕಾಂಡ 22 ನ್ಯಾಯಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಸಾಮರಕ್ಷತೆ ಒಂದು ಚೌಕಟ್ಟನ್ನು ಒದಗಿಸುತ್ತದೆ. ನ್ಯಾಯ, ಗೌರವ ಮತ್ತು ಸಹಾನುಭೂತಿಯನ್ನು ಒತ್ತಿ ಹೇಳುತ್ತದೆ. ನಾವು ಒಂದು ಕಮ್ಯುನಿಟಿಯಾಗಿ ಬಾಳುವಾಗ ಕ್ರೈಸ್ತರಿಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಇರಬೇಕು ಅಂತ ಈ ಅಧ್ಯಾಯ ದೇವರು ನಮಗೆ ನೆನಪಿಸ್ತಾರೆ. 23ನೇ ಅಧ್ಯಾಯ ಇಸ್ರಾಯೇಲರು ಸಾಕ್ಷಿಷ್ಟಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ ಪ್ರಾಮಾಣಿಕರಾಗಿರುವುದು, ಸಾಬತ್ ಆಚರಿಸುವುದು, ಅವರ ವಿದೇಶಿಯರನ್ನು ಮತ್ತು ಬಡವರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದವರಾಗಿ ಪಾಲಿಸಬೇಕಾದ ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ನಿಯಮಗಳನ್ನು ತಿಳಿಸುತ್ತದೆ. ಇದೆಲ್ಲ ಆ ಕಾಲದಲ್ಲಿ ದೇವರು ತುಂಬಾ ಸ್ಟ್ರಿಕ್ಟ್ ಆಗಿ ತಮ್ಮ ಜನರಿಗೆ ಹೇಳಿದ್ದಾರೆ. ಅದರಲ್ಲಿ 1% ಇವತ್ತು ನಮಗೆ ಹೇಳ್ತಾರೆ. ನಾವು ಅದನ್ನ ಓದಿ ಯಾವುದು ನಮ್ಗೆ ಈ ಕಾಲಕ್ಕೆ ಮ್ಯಾಚ್ ಆಗುತ್ತೆ ಅಂತ ಫಾಲೋ ಮಾಡೋದು ನಮ್ಮ ಕರ್ತವ್ಯ. 24ನೇ ಅಧ್ಯಾಯದಲ್ಲಿ ದೇವರು ಜನರೊಂದಿಗೆ ತನ್ನ ಒಡಂಬಡಿಕೆಯನ್ನು ಹೇಗೆ ದೃಢೀಕರಿಸುತ್ತಾರೆ ಎಂಬುದನ್ನು ವಿವರಿಸುತ್ತದೆ. ಈ ಅಧ್ಯಾಯವು ಈ ಕೆಳಗಿನ ಘಟನೆಗಳನ್ನು ಒಳಗೊಂಡಿದೆ. ಈ ಅಧ್ಯಾಯ ನಾನು ಓದ್ತಿದ್ದೆ ಒಂದು 10 ನಿಮಿಷಕ್ಕೆ ಮುಂಚೆ. ಇದೆಲ್ಲ ಈ ಅಧ್ಯಾಯದಲ್ಲಿ ನಡೆದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಮೋಶೆಯು ಒಬ್ಬನೇ ಕರ್ತನು ಬಳಿಗೆ ಬರುವಂತೆ ದೇವರು ಅವ್ರನ್ನ ಕರೆಯುತ್ತಾರೆ ಪರ್ಸನಲ್ ಆಗಿ. ಆಜ್ಞಾಪಿಸಲ್ಪಟ್ಟನು ಮೋಶೆನ ಮೇಲೆ ಮೌಂಟನ್ಗೆ ಬರೋಕೆ ದೇವರು ಕರೆಯುತ್ತಾರೆ. ಮೋಶೆಯು ತನಗೆ ಒಪ್ಪಿಸಲ್ಪಟ್ಟ ಎಲ್ಲ ನಿಯಮಗಳನ್ನು ಜನರಿಗೆ ತಿಳಿಸಿದರು. ಅವುಗಳಿಗೆ ವಿಧೇಯತೆಯ ವಾಗ್ದಾನವನ್ನು ಅವರು ಮಾಡಿದರು. ನಾವು ಒಬ್ಬೊಬ್ಬರು ಚರ್ಚಲ್ಲಿ ಲೀಡರ್ಶಿಪ್ ಪ್ಲೇ ಮಾಡ್ತೀವಿ. ಈ ತರ ದೇವರು ನಮ್ಗೆ ಕೊಟ್ಟಿರೋ ಕಮಾಂಡ್ಮೆಂಟ್ಸ್ ಅನ್ನು ನಾವು ನಮ್ಮ ಟೀಮ್ಗೆ, ನಮ್ಮ ಕಮ್ಯುನಿಟಿಗೆ ಹೇಗೆ ವಿವರಿಸಿ ಹೇಳ್ತಾ ಇದ್ದೀವಿ, ಹೇಗೆ ಅವ್ರನ್ನ ಗೈಡ್ ಮಾಡ್ತಾ ಇದ್ದೀವಿ, ಮೋಶೆ ತರಾನೇ ನಾವು ವಿಧೇಯರಾಗಿದ್ದೀವ ಅಂತ ಇವತ್ತು ನಾವು ಯೋಚನೆ ಮಾಡಬೇಕು ಈ ಅಧ್ಯಾಯ ಓದಿ. ಮತ್ತೆ ಮೋಶೆ, ಆರೋನ್, ಅವನ 2 ಪುತ್ರರು ಮತ್ತು ಇಸ್ರೇಲಿನ 70 ಹಿರಿಯರು ಪರ್ವತದ ಒಂದು ಭಾಗಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದರು. ಮತ್ತೆ ಯೋಶುವನು ಸಂಗಡ ಮೋಶೆಯನ್ನು ಕರೆದು ಎತ್ತರಕ್ಕೆ ಹೋಗಿ ಕರ್ತನು ಇದ್ದ ಮೋಡವನ್ನು ಪ್ರವೇಶಿಸಿ 40 ಹಗಲು 40 ರಾತ್ರಿಗಳು ಹೀಗೆಯೇ ಇದ್ದರು. ಅವರು ದೇವರ ಪ್ರೆಸೆನ್ಸ್ ಅನ್ನ 40 ಡೇ ಅಂಡ್ ನೈಟ್ ದೇವರ ಪ್ರೆಸೆನ್ಸ್ ಅಲ್ಲಿ ಅವರು ಇದ್ರು. 25ನೇ ಅಧ್ಯಾಯ ವಿಮೋಚನಾ ಕಾಂಡ ಆರಾಧನೆಗಾಗಿ ಒಂದು ಗುಡಾರವನ್ನು ಅಥವಾ ಒಂದು ಪೋರ್ಟಬಲ್ ಪವಿತ್ರ ಸ್ಥಳವನ್ನು ಹೇಗೆ ಕಟ್ಟುವುದು ಮತ್ತು ಸಜ್ಜುಗೊಳಿಸುವುದು ಎಂಬುದನ್ನು ದೇವರು ಮೋಶೆಗೆ ತಿಳಿಸುವ ಒಂದು ಭಾಗದ ಪ್ರಾರಂಭವಾಗಿದೆ. ಗುಡಾರಕ್ಕೆ ವಸ್ತುಗಳನ್ನು ಕೊಡುವಂತೆ ದೇವರು ಜನರನ್ನು ಕೇಳುತ್ತಾರೆ. ಧರ್ಮಶಾಸ್ತ್ರದ ಫಲಗಳನ್ನು ಹಿಡಿದಿಡುವ ಒಡಂಬಡಿಕೆಯನ್ನು ಪೆಟ್ಟಿಗೆಯನ್ನು ತಯಾರಿಸಲು ದೇವರು ನಿರ್ದಿಷ್ಟ ಸೂಚನೆಗಳನ್ನು ನೀಡುತ್ತಾರೆ. ಮತ್ತು ರೋಟಿಯನ್ನು ಅರ್ಪಣೆಯಾಗಿ ತೋರಿಸುವ ಶೆಮ್ ರೋಟಿಯ ಟೇಬಲ್ ನ ಕೂಡ ರೆಪ್ರೆಸೆಂಟ್ ಮಾಡೋದಕ್ಕೆ ಎಲ್ಲ ತರ ಗೈಡ್ಲೈನ್ಸ್ ದೇವರು ಮೋಶೆಗೆ ಕೊಡ್ತಾರೆ. ಇವತ್ತಿನ ಈ ಟೈಮಲ್ಲಿ ಆರ್ಕ್ ಆಫ್ ದ ಕವೆನೆಂಟ್ ನಮ್ಮ ಹೃದಯ, ನಮ್ಮ ನ್ಯೂ ಟೆಸ್ಟಮೆಂಟ್ ಹೇಳಂಗೆ ಮೈ ಬಾಡಿ ಇಸ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ದೇವರು ನಮ್ಮಲ್ಲಿ ನಿಮ್ಮಲ್ಲಿ ವಾಸಿಸುತ್ತಾ ಇದ್ದಾರೆ. ಅದನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು ನಮ್ಮ ಒಬ್ಬೊಬ್ಬರ ಕರ್ತವ್ಯ. ಸೊ ಹಾಗೆ ಹೇಳಿ ಇವತ್ತಿನ ಮುಖ್ಯಾಂಶಗಳು ಮುಗಿಯಿತು. 1-2-3 ಕ್ವೆಶ್ಚನ್ಸ್ ಈ ಕುಟುಂಬದ ಮಕ್ಕಳು ಆನ್ಸರ್ ಮಾಡಿ. ದೇವರು ಮತ್ತು ಮೋಶೆ ನಡುವಿನ ಸಂಭಾಷಣೆ ಎಲ್ಲಿ ನಡೆಯಿತು? 22ನೇ ಅಧ್ಯಾಯ. ಯಾವ ಬೆಟ್ಟದಲ್ಲಿ ನಡೆಯಿತು? ಹೇಳಿಪ್ಪ, ನಾನು ಮಾತಾಡ್ದೆ, ಯಾರು ಹೇಳಿದ್ರಿ? I told him tell the verse. Okay, Mount Sinai. The chapter starts with chapter 22. Mount Sinai. ದೇವರ ಮತ್ತು ಮೋಶೆಯ ನಡುವಿನ ಸಂಭಾಷಣೆ ಮೌಂಟ್ ಸಿನಾಯಲ್ಲಿ ನಡೆದಿತ್ತು. ಅದೇ ಅಧ್ಯಾಯದಲ್ಲಿ ದೇವರು ಜನರಿಗೆ 2 ಗುಣಾಕ್ಷಣಗಳು ಹೊಂದಿರಬೇಕು ಅಂತ ಹೇಳ್ತಾರೆ. 22ನೇ ಅಧ್ಯಾಯದಲ್ಲಿ ನೀವು ಓದಿದ್ರಿ, ನಾನು ವಾಕ್ಯ ನೋಟ್ ಮಾಡಿಲ್ಲ. ಸೌಮ್ಯ ಮತ್ತು ಕರುಣಾಮಯಿ, ಮೈಲ್ಡ್ ಅಂಡ್ ಮರ್ಸಿಫುಲ್ ಅಂಡ್ ಕಂಪ್ಯಾಷನೇಟ್ ಆಗಿ ಒಬ್ಬೊಬ್ರು ಕ್ರೈಸ್ತರು ಇರಬೇಕು ಅಂತ ದೇವರು ಹೇಳ್ತಾರೆ.
ಮೋಶೆಯು ಮುಂಜಾನೆ ಪರ್ವದ ತಪ್ಪಲಿನಲ್ಲಿ ಏನು ಮಾಡಿದರು? ಮೋಶೆಯು ಮುಂಜಾನೆಯ ಪರ್ವದ ತಪ್ಪಲಿನಲ್ಲಿ ಏನು ಮಾಡಿದರು? 24ನೇ ಅಧ್ಯಾಯ 4ನೇ ವಾಕ್ಯ. 24:4. ಕೆಲಸ ಇಲ್ಲ, ಜೋರಾಗಿ. ಯಾರಿಗೆ ಸಿಗುತ್ತೋ ಹೇಳಿ. 24ನೇ ಅಧ್ಯಾಯ 4ನೇ ವಾಕ್ಯ. ಮೋಶೆ ಸರ್ವೇಶ್ವರನ ಆಜ್ಞೆಗಳನ್ನೆಲ್ಲ ಬರೆದಿದ್ದನು. ಬೆಳಗ್ಗೆ ಎದ್ದು ಆ ಬೆಟ್ಟದಡಿಯಲ್ಲಿ ಬಂದು ಬಲಿಪೀಠವನ್ನು ಕಟ್ಟಿಸಿದನು. ಎಸ್, ಬಲಿಪೀಠವನ್ನು ಕಟ್ಟಿಸಿದನು. ವೆರಿ ಗುಡ್. ಈ ನೆಕ್ಸ್ಟ್ ಕ್ವೆಶ್ಚನ್ ಈಸಿ, ನಾನು ವಾಕ್ಯ ನೋಟ್ ಮಾಡಿಲ್ಲ. ಮೋಶೆಯು, ನೀವು ಓದುವಾಗ ಅದಕ್ಕೆ ಅಟೆಂಟಿವ್ ಆಗಿ ಓದ್ಬೇಕು. ಮೋಶೆಯು ಪರ್ವದ ತಪ್ಪಲಿನಲ್ಲಿ ಸ್ಥಾಪಿಸಿದ 12 ಸ್ತಂಭಗಳು ಯಾವುದರ ಸಂಕೇತವಾಗಿದೆ? ಇದು ಈಸಿ. 12 ಸ್ತಂಭಗಳು ಸ್ಥಾಪಿಸ್ತಾರಲ್ಲ, ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಯಾಕೆ 12 ಸ್ತಂಭಗಳು? ಯಾರು ಗೊತ್ತಿದೆಯೋ ಹೇಳಿ. ಹಿಂಟ್ ಬಂದು ಇಸ್ರೇಲಿಗೆ 12 ಮಕ್ಕಳಿದ್ರಲ್ಲ, ಏನ್ ಕರೀತಾರೆ ಅವರು? 12 ಕುಲಗಳು. ಕರೆಕ್ಟ್. 12 ಟ್ರೈಬ್ಸ್, 12 ಕುಲಗಳು. ಸಾರಿ, ನಾನು ಇವತ್ತು ವಾಕ್ಯ ನೋಟ್ ಮಾಡಿಲ್ಲ, ನನ್ನ ಟೈಮ್ ಸಿಕ್ಕಿಲ್ಲ, ಸಾರಿ. ಸೊ ಲಾಸ್ಟ್ ಕ್ವೆಶ್ಚನ್ ಈಗ ಓದಿದ್ರಿ ನೀವು, ಸೊ ನಾನು ಹಂಗೆ ಕೇಳ್ತಾ ಇದ್ದೀನಿ. ಕರ್ತನ ಮಹಿಮೆಯು ಡ್ಯಾಶ್ ನಂತೆ ಕಾಣಿಸಿಕೊಂಡಿತ್ತು. ಗ್ಲೋರಿ ಆಫ್ ಲಾರ್ಡ್ ಅಪಿಯರ್ಡ್ ಲೈಕ್. ಯಾವ ರೂಪದಲ್ಲಿ ಕಾಣಿಸಿಕೊಂಡಿತ್ತು? ಯಾರು ಗೊತ್ತಿದೆಯೋ ಆನ್ಸರ್ ಮಾಡಿ. ಕನ್ನಡದಲ್ಲಿ ಏನ್ ಹೇಳ್ತೀವಿ? ಪ್ರಜ್ವಲಿಸುವ ಬೆಂಕಿಯು ಕರೆಕ್ಟ್. ಅಗ್ನಿ, ಬೆಂಕಿಯ ಫೈರ್ ರೂಪದಲ್ಲಿ ದೇವರ ಗ್ಲೋರಿ ಕಾಣಿಸಿಕೊಂಡಿತು. ಸೊ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಟುಡೇಸ್ ಫ್ಯಾಮಿಲಿ ಬ್ಯೂಟಿಫುಲ್ and all the families. God bless and over to Father. ತಂದೆಯಾದ ದೇವರೇ, ಈ ದಿನ ನೀಡಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವೇ ನಮ್ಮ ಒಡೆಯರು, ನೀವು ನಮ್ಮ ಪರಿಪಾಲಕರು, ನೀವೇ ನಮ್ಮೆಲ್ಲರನ್ನು ಮುನ್ನಡೆಸುವ ಏಕ ದೇವರಾಗಿದ್ದೀರಿ. ನಿಮ್ಮ ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನು ಪ್ರೇರಿಸುವುದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬದವರನ್ನು ಹಾಗೂ ಕೇಳಿದ ಕುಟುಂಬದವರೆಲ್ಲರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಈ ಆಯೋಗವನ್ನು ಮುನ್ನಡೆಸಿರುವ ಪ್ರತಿಯೊಂದು ಸದಸ್ಯರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿ, ಕುಟುಂಬದ ರಾಣಿಯೇ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ, ಆಮೆನ್. ಥ್ಯಾಂಕ್ ಯು ಫಾದರ್. ಇವತ್ತಿನ ಕುಟುಂಬ ಯಾವ ಅಧ್ಯಾಯಪ್ಪ ನೀವು ಮುಗಿಸಿದ್ದು? ನನಗೆ ಕ್ಲಿಯರ್ ಆಗಿ ಕೇಳಿಸ್ತಿರ್ಲಿಲ್ಲ. ವಿಮೋಚನ ಕಾಂಡ 24 ಮುಗಿಸಿದ್ದೀರಾ? ಓಕೆ, ಥ್ಯಾಂಕ್ ಯು. ಜೋರ್ ಕೇಳಿಸ್ತಿರ್ಲಿಲ್ಲ, ಡೌಟ್ ಇತ್ತು. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಗುಡ್ ನೈಟ್.